7ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 1 ಜಗತ್ತಿನ ಪ್ರಮುಖ ಘಟನೆಗಳು ಪ್ರಶ್ನೋತ್ತರ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. 1. ಕ್ರೈಸ್ತ ಪವಿತ್ರ ಗ್ರಂಥ ಡ್ಯಾಶ್ ಉತ್ತರ ಬೈಬಲ್. 2. ಮಹಮ್ಮದ್ ಪೈಗಂಬರರು ಜನಿಸಿದ ಸ್ಥಳ ಡ್ಯಾಶ್ ಉತ್ತರ ಅರಬ್ ದೇಶದ ಮೆಕ್ಕಾ. 3. ಕುಬ್ಲಾಯ್ ಖಾನ್ ಡ್ಯಾಶ್ ಮೊಮ್ಮಗ ಉತ್ತರ ಜಂಗೀಸ್ ಖಾನನ. 4. ಟರ್ಕರ ಮೂಲ ಡ್ಯಾಶ್ ಉತ್ತರ ಮಧ್ಯ ಏಷ್ಯಾದ ತುರ್ಕಿಸ್ತಾನ. ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಪ್ರಶ್ನೆ 1. ಯೇಸು ಕ್ರಿಸ್ತ ಎಲ್ಲಿ ಜನಿಸಿದರು? ಅವರ ತಾಯಿ ಯಾರು? ಉತ್ತರ ಯೇಸು ಬೆತ್ಲೆಹೇಮ್ ಎಂಬಲ್ಲಿ ಜನಿಸಿದರು. ಅವರ ತಾಯಿ ಮೇರಿ. ಪ್ರಶ್ನೆ 2. ಯೇಸು ಕ್ರಿಸ್ತನ ಮುಖ್ಯ ಬೋಧನೆಗಳು ಯಾವುವು? ಉತ್ತರ ನಾವೆಲ್ಲ ದೇವರ ಮಕ್ಕಳು, ನಾವೆಲ್ಲ ಸಹೋದರರು ಎಂದು ಯೇಸು ಸಾರಿ ಹೇಳಿದರು. ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದರು. ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಎಂದರು. ಮಾನವ ಸೇವೆಯೇ ದೇವರ ಸೇವೆ ಎಂದರು. ಇವು ಯೇಸು ಕ್ರಿಸ್ತರ ಮುಖ್ಯ ಬೋಧನೆಗಳು. ಪ್ರಶ್ನೆ 3. ಕ್ರುಸೇಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಯಾವುದು? ಉತ್ತರ ಟರ್ಕರು ಜೆರುಸಲೆಂ ಯಾತ್ರಿಗಳ ಮೇಲೆ ನಿಷೇಧ ಹೇರಿದ್ದು ಕ್ರುಸೇಡ್ ಯುದ್ಧಗಳಿಗೆ ಮುಖ್ಯ ಕಾರಣವಾಗಿತ್ತು. ಪ್ರಶ್ನೆ 4. ಪ್ರವಾದಿ ಮಹಮ್ಮದರ ಮುಖ್ಯ ಬೋಧನೆಗಳು ಯಾವುವು? ಉತ್ತರ ದೇವನೊಬ್ಬನೇ, ಏಕದೇವತಾರಾಧನೆ ಮತ್ತು ದೇವನು ನಿರಾಕಾರ ಸ್ವರೂಪಿ. ಪ್ರತಿಯೊಬ್ಬ ಮುಸಲ್ಮಾನರು ದೇವರ ಸೇವಕನಾಗಬೇಕು ಮತ್ತು ಪ್ರಾಮಾಣಿಕನಾಗಿರಬೇಕು. ನಿಗದಿತ ಸಮಯದಲ್ಲಿನ 5 ಹೊತ್ತಿನ ನಮಾಜನ್ನು ನಿರ್ವಹಿಸುವುದು. ಕಡ್ಡಾಯ ದಾನ ನೀಡುವುದು. ರಂಜಾನ್ ತಿಂಗಳಿನಲ್ಲಿ ಹಗಲು ಪೂರ್ತಿ ಉಪವಾಸ ವ್ರತಾಚರಣೆ. ಆರ್ಥಿಕವಾಗಿ ಸಂಪನ್ನರು ಮತ್ತು ಆರೋಗ್ಯ ಹೊಂದಿರುವವರು ಜೀವಮಾನದಲ್ಲಿ 1 ಬಾರಿಯಾದರೂ ಪವಿತ್ರ ಹಜ್ ಯಾತ್ರೆ ಮಾಡುವುದು. ಪ್ರಶ್ನೆ 5. ಅರಬರ ಯಾವುದಾದರೂ 2 ಕೊಡುಗೆಗಳನ್ನು ಹೇಳಿ. ಉತ್ತರ ಅರಬರು ಗ್ರೀಕ್, ರೋಮನ್ ಮತ್ತು ಭಾರತೀಯ ಜ್ಞಾನ ವಿಜ್ಞಾನಗಳನ್ನು ಅರಗಿಸಿಕೊಂಡು ತಮ್ಮ ನಾಗರಿಕತೆಯನ್ನು ಶ್ರೀಮಂತಗೊಳಿಸಿದರು. ಬಾಗ್ದಾದ್ ಅವರ ಪ್ರಸಿದ್ಧ ವಿದ್ಯಾ ಕೇಂದ್ರವಾಗಿತ್ತು. ಯುನಾನಿ ಎಂಬ ವೈದ್ಯ ಪದ್ಧತಿ ಅರಬರ ಕೊಡುಗೆಯಾಗಿದೆ. ಪ್ರಶ್ನೆ 6. ಆಟೋಮನ್ ಟರ್ಕರ ಬಗ್ಗೆ ಟಿಪ್ಪಣಿ ಬರೆಯಿರಿ. ಟಿಪ್ಪಣಿ: ಅಲನ್ ಜನಾಂಗಕ್ಕೆ ಸೇರಿದ ಟರ್ಕರ ಮೂಲಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ. ಇವರು ಇಸ್ಲಾಂ ಅನುಯಾಯಿಗಳಾದರು. ಕುಬ್ಲಾಯ್ ಖಾನನ ಸಾಮ್ರಾಜ್ಯ ಅನತಿ ಕಂಡ ಬಳಿಕ ಟರ್ಕರು ಸುತ್ತಮುತ್ತಲಿನ ವಿಶಾಲವಾದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡರು. ಆಟೋಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿದರು. ಭಾರತದ ಮೇಲೆ ಆಕ್ರಮಣ ನಡೆಸಿದರು.